ಏನು ಕಾಂಗ್ರೆಸ್ಸಿನ ಏನು ಕಂದಕ ನಿರ್ಮಾಣ ಆಗಿದೆ ಅವರಲ್ಲಿ, ಏನು ಮೂಲ ಕಾಂಗ್ರೆಸ್ಸಿಗರಾಗಿರ್ಬೋದು ಮತ್ತೆ ಏನು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ಶೀತಲ ಸಮರ ಕಳೆದ 2 ವರ್ಷದಿಂದ ಪ್ರಾರಂಭದಲ್ಲಿದೆ, ಇನ್ನು ಮುಂದೆನೂ ಇರುತ್ತೆ. ಬಹುತೇಕ ಸಚಿವರುಗಳು ವಲಸಿಗ ಕಾಂಗ್ರೆಸ್ಸಿಗರೇ ವಿನಃ ಅಲ್ಲಿ ಕಾಂಗ್ರೆಸ್ಸಿನ ಕಟ್ಟಿ ಬೆಳೆಸಿದಂತಹ ಯಾವುದೇ ಕಾರ್ಯಕರ್ತನಾಗಲಿ ಇದಾಗಲಿ ಅಲ್ಲಿ ಇಲ್ಲ ಕಾಂಗ್ರೆಸ್ನಲ್ಲಿ. ಆದ ಕಾರಣ ಸ್ವಾಭಾವಿಕವಾಗಿ ಅಲ್ಲಿ ಭಿನ್ನಾಭಿಪ್ರಾಯಗಳು, ಶೀತಲ ಸಮರಗಳು ಏರ್ಪಡುತ್ತದೆ, ಸಹಜ ಅದು. ಈಗ ನೀವು ಅಲ್ಲಿದ್ದಂತ ಕಾರ್ಯಕರ್ತರಿಗೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿಲ್ಲ ಅಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಭಿನ್ನಾಭಿಪ್ರಾಯ ಆಗುತ್ತೆ. ಹೊರಗಿನಿಂದ ಬಂದು ವಲಸಿಗ ಕಾಂಗ್ರೆಸ್ ಏನ್ ಸಿದ್ದರಾಮಯ್ಯ ಆಗಿರ್ಬೋದು, ಏನು ಜಮೀರ್ ಆಗಿರ್ಬೋದು, ಪ್ರತಿಯೊಬ್ಬರು ವಲಸಿಗ ಕಾಂಗ್ರೆಸ್ಸಿಗರಲ್ವಾ? ಏನು ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ನಾಯಕರುಗಳ ಇವರಲ್ಲ ಕಾಂಗ್ರೆಸ್ನ? ಇಲ್ವಲ್ಲ, ಜನರಿಗೂ ಗೊತ್ತೋದು. ಸಹಜವಾಗಿ ಹೇಳಿದ್ದು ಆಯ್ತು. ನೀವು ಆಯ್ತು ಸರ್, ಸಿಲಿಂಡರ್ ಮೇಲೆ 993 ರೂಪಾಯಿ ಒಂದೇ ದಿನಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿ ನೋಡಿ. ಪ್ರತಿಯೊಂದು ನೋಡಿ, ಇವತ್ತಿನವರೆಗೂ ಪೆಟ್ರೋಲ್ ರೇಟ್ ಜಾಸ್ತಿ. ಬೇರೆ ಎಲ್ಲ ದೇಶಗಳಲ್ಲಿ ಸರಿಸುಮಾರು 9 ರಿಂದ 20% ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಪಂಚರಾಜ್ಯ ಚುನಾವಣೆಗೆ ಏರಿಕೆ ಆಗ್ತಾ ಇಲ್ಲ ಅಂತ ಮಾತು ಸರ್. ಇರ್ಲಿ ಸರ್, ಈಗ ನೀವು ಅದು ಯಾವ್ದೇ ಕಾರಣ ಕೊಡ್ಬೋದು ಅವರು, ನಾನು ಅದಕ್ಕೆ ಇದು ಮಾಡಿದೆ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಕೊಡ್ಬೇಕು ಬಿಡಿ, ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿ. ನಾನು ಹೇಳ್ತಾ ಇರೋದು ಎಲ್ಲಾ ದೇಶದಲ್ಲಿ 9 ರಿಂದ 20% ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು ಹೈಕ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಆಗಿಲ್ವಲ್ಲ. ನೀವು ಕೊಡ್ಬೋದು ಅವ್ರ ಕಾರಣ, ಚುನಾವಣೆ ಇದೆ ಅಂತೇಳಿ. ನೋಡಿ ಯಾಕೆ ಅಂತ ಹೇಳಿದ್ರೆ, ಈಗ ಇವತ್ತಿನ ಒಂದು ಸಂದರ್ಭ ನೀವು ತಗೊಳ್ಳಿ, ಕಾಂಗ್ರೆಸ್ನ ಸರ್ಕಾರದಲ್ಲಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ರೈತರಿಗೆ ಕೊಡ್ತಕ್ಕಂತ ಇದನ್ನ ಅವರು ಇಲ್ಲಿ ಗ್ರಾಹಕರಿಗೆ ಜಾಸ್ತಿ ಮಾಡ್ತಾರೆ, ಅಲ್ಲಿ ರೈತರಿಗೆ ಜಾಸ್ತಿ ಮಾಡ್ತಾ ಇಲ್ಲ. ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಸಾಕಷ್ಟು. ಬಮೂಲ್ ಆಗಿರ್ಬೋದು, ಹಿಂದೆ 4-5 ತಿಂಗಳಿಂದ ಬಮೂಲ್ ಇವರು ಹಾಲು ಉತ್ಪಾದಕರ ಸಹಿತ ಹೋರಾಟಕ್ಕೆ ಬೀದಿಗೆ ಬಂದು ಇಳಿದು ಹೋರಾಟ ಮಾಡಿದ್ದಾರೆ. ಹಿಂದೆ ಧಾರವಾಡ ಹಾಲು ಒಕ್ಕೂಟ ಇದು ಅವರು ಉತ್ಪಾದಕರು ಸಹಿತ ಹೋರಾಟ ಮಾಡಿದ್ದಿದೆ. ನಾನು ಹೇಳ್ತಿರೋದು, ಇವಾಗ ಏನ್ ಬೆಲೆ ಏರಿಕೆ ಮಾಡಿದ್ರಲ್ವಾ ನೀವು, ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚಿನ ಒಂದು ಆದಾಯ ಬಂದಿದೆಯಲ್ಲ, ಅದ್ರ ಲೆಕ್ಕ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವ್ರು ತಮ್ದೆಲ್ಲ ವ್ಯವಸ್ಥೆಗಳನ್ನ ಬಿಟ್ಟು ನೀವೆಲ್ಲೋ ನ್ಯಾಷನಲ್ ಇದನ್ನ ಮಾತಾಡ್ತಾ ಇದ್ದೀರಾ. ನಿಮ್ಮಲ್ಲೇ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನಮ್ಮ ರಾಜತಾಂತ್ರಿಕ ವ್ಯವಸ್ಥೆ ಇರುತ್ತಲ್ಲ, ಅದರದೇ ಆದ ಒಂದು ಕಾನೂನು ಚೌಕಟ್ಟಲ್ಲಿ ಅದೊಂದು ಡೆಕರಮ್ ಇರುತ್ತೆ. ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ನೀವು ಹೇಳಿದ ತಕ್ಷಣ ಆಯ್ತು ಸರ್, ಇವತ್ತಿನವರೆಗೂ ನಿಮ್ಗೆ ನೋಡಿ, ಮನೆಗೆ ಬರ್ತಕ್ಕಂತ ಸಿಲಿಂಡರ್ಗಳ ಸಮಸ್ಯೆ ಆಗಿದೆಯಾ ಇಲ್ಲಿವರೆಗೆ? ಆಗಿಲ್ವಲ್ಲ. ಈಗ ನೋಡಿ, ಕಮರ್ಷಿಯಲ್ ಬೆಲೆ ಜಾಸ್ತಿ ಆಗಿಲ್ಲ ಇಲ್ಲಿವರೆಗೆ. ಬೇರೆ ದೇಶಗಳಲ್ಲಿ ಜಾಸ್ತಿ ಆಗಿದೆ, ನಮ್ಮ ದೇಶಗಳಲ್ಲಿ ಜಾಸ್ತಿ ಆಗಿಲ್ವಲ್ಲ. ನಾವು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ನೀವು ಅಲ್ಲಿ ನೋಡಿ, ಬೇರೆ ಬೇರೆ ದೇಶಗಳು, ಜಪಾನ್ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಇನ್ಕ್ಲೂಡಿಂಗ್ USA, ನೀವು ತೆಗೆದು ನೋಡಿ, ನಾನು ಪಟ್ಟಿ ಕೊಡ್ತೀನಿ, ನನ್ನ ಹತ್ರ ಇದೆ, ನಾನು 2 ನಿಮಿಷದಲ್ಲಿ ನಿಮ್ಗೆ ಪಟ್ಟಿ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. 9 ರಿಂದ ಮಿನಿಮಮ್ 9% ರಿಂದ 20% ಜಾಸ್ತಿ ಮಾಡಿದ್ದಿದೆ. ನಮ್ಮ ನೆರೆ ದೇಶಗಳಾದ ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲ ದೇಶಗಳು ಜಾಸ್ತಿ ಮಾಡಿದ್ದಾರೆ. ಕಾರಣ ಯುದ್ಧ ಭೀತಿಯಿಂದ ಸಹಜವಾಗಿ ಸ್ವಾಭಾವಿಕವಾಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. ನಾವು ಯಾಕೆ ಜಾಸ್ತಿ ಮಾಡಿಲ್ಲ ಅಂದ್ರೆ, ಇಲ್ಲಿಯ ಜನರಿಗೆ ಹೊರೆ ಆಗಬಾರ್ದು. ವಿಚಾರ ಇರ್ಬೋದು, ಮೂಢ ಹಗರಣ, ಪಾದಯಾತ್ರೆ ಮಾಡಿದ್ವಲ್ಲ, ನಮ್ಮ ಇಬ್ಬರ ನೇತೃತ್ವದಲ್ಲೇ ಆಗಿದ್ದು. JDS ಮತ್ತೆ ಏನು ವಿಜೇಂದ್ರ ಅವರು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಇದೆಲ್ಲ ಪಾದಯಾತ್ರೆ ಮಾಡಿದ್ದಾರೆ. ನಂತರದಲ್ಲಿ 14 ಸೈಟ್ ಕೊಟ್ರಲ್ಲ, ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಿದ್ದಲ್ವಾ ಅದು. ವಾಲ್ಮೀಕಿ ನಿಗಮದಲ್ಲಿ ಇರತಕ್ಕಂಥ ಭ್ರಷ್ಟಾಚಾರವನ್ನು ಹೊರಗೆ ಎಳೆದ್ವಲ್ಲ, ವಿರೋಧ ಪಕ್ಷವಾಗಿ ಮಾಡಿಲ್ವಾ? ಅದಕ್ಕೂ ಹಿಂದೆ ತಗೊಂಡ್ರೆ ಟ್ಯೂಬ್ಲೈಟ್ ವಾಚು ವಾಪಸ್ ಕೊಟ್ರಲ್ಲ. ಯಾಕೆ ಕೊಟ್ರಿ? ಹಂಗಾರೆ ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂತಂದ್ರೆ ಕೊಡ್ಬೇಕಾಗಿರ್ಲಿಲ್ವಲ್ಲ, ಯಾಕೆ ಕೊಟ್ರಿ? ಹಾಗಾದ್ರೆ ಟ್ಯೂಬ್ಲೈಟ್ ಯಾಕೆ ವಾಚ್ ಯಾಕೆ ಕೊಟ್ರಿ? 14 ಸೈಟ್ ಯಾಕೆ ಕೊಟ್ರಿ? ಜೈಲಿಗೆ ಯಾಕೆ ಹೋದ್ರು? ಭ್ರಷ್ಟಾಚಾರ ಮಾಡಿದ ನಾಗೇಂದ್ರ ಅವರು ಜೈಲಿಗೆ ಯಾಕೆ ಹೋದ್ರು? ನಡೀತಾನೆ ಇದೆ. ಕ್ಯಾಬಿನೆಟ್ ಇವತ್ತು ಭ್ರಷ್ಟಾಚಾರ ಮಾಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದ್ರು. ರೀತಿಯಲ್ಲಿ ಇವತ್ತು ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಯಾಕೆ ನೀವು ವಿನಯ್ ಕುಲಕರ್ಣಿ ಕರ್ಕೊಂಡು ಹೋದ್ರು? ಈಗ ಫೈನಲಿ ಸರ್, ಡಿ ಕೆ ಶಿವಕುಮಾರ್ ಅವರು ನನಗೆ